ಅಧಿಕ ಮಾಸದಲ್ಲಿ ಮಾಡಿದಂತಹ ಸಣ್ಣ ದಾನವು ಕೂಡ ಪರಮಾತ್ಮನಿಗೆ ತುಂಬಾ ಪ್ರಿಯವಾಗ್ತದಂತೆ. ನಮ್ಮ ಬಳಿ ಕೋಟಿ ಕೋಟಿ ಹಣ ಇರದೇ ಇರಬಹುದು, ದೊಡ್ಡ ದಾನ ಮಾಡುವಂತಹ ಶಕ್ತಿ ಇರದೇ ಇರಬಹುದು, ಆದರೆ ನಮ್ಮಲ್ಲಿ ಏನಿದೆಯೋ ಅದನ್ನ ಪ್ರೀತಿಯಿಂದ ಕೊಟ್ಟರೆ ಸಾಕು. ಇದಕ್ಕೆ ಪುರಾಣದಲ್ಲಿ ರಂತಿ ದೇವನ ಕತೆ ಬರ್ತದೆ. ರಂತಿ ದೇವನು 48 ದಿನ ಉಪವಾಸದಲ್ಲಿದ್ದ. ತನ್ನಲ್ಲಿ ಇದ್ದದ್ದನ್ನು ಎಲ್ಲ ದಾನ ಮಾಡಿದ್ದ. ಅವನಿಗೆ ಊಟವೂ ಇಲ್ಲದಂತಹ ಪರಿಸ್ಥಿತಿ ಬಂತು. ಕೊನೆಗೆ ಒಮ್ಮೆ ಅವನಿಂದ ದಾನ ಪಡೆದಿದ್ದ ಒಬ್ಬ ವ್ಯಕ್ತಿ ರಂತಿ ದೇವನಿಗೆ ಸ್ವಲ್ಪ ಅನ್ನ, ಪಾಯಸ ಮತ್ತು ನೀರು ಕೊಟ್ಟ. ಅದೇ ಸಮಯದಲ್ಲಿ ಅಧಿಕ ಮಾಸ ನಡೀತಾ ಇತ್ತು. ರಂತಿ ದೇವನು ಊಟಕ್ಕೆ ಕೂತಾಗ ಒಬ್ಬ ಬ್ರಾಹ್ಮಣ ಬಂದು ಹೇಳಿದ, ನಾನು ಹಲವಾರು ದಿನಗಳಿಂದ ಊಟ ಮಾಡಿಲ್ಲ, ತುಂಬಾ ಹಸಿವಾಗಿದೆ. ರಂತಿ ದೇವನು ತನ್ನ ಅನ್ನವನ್ನೇ ಅವನಿಗೆ ಕೊಟ್ಬಿಟ್ಟ. ನಂತರ ಪಾಯಸ ಕುಡಿಯಲು ಹೋದಾಗ ಮತ್ತೊಬ್ಬ ಹಸಿದ ವ್ಯಕ್ತಿ ಬಂದ, ಅದನ್ನು ಕೂಡ ಕೊಟ್ಬಿಟ್ಟ. ಕೊನೆಗೆ ನೀರು ಮಾತ್ರ ಉಳಿದಿತ್ತು. ಅದನ್ನ ಕುಡಿಯಲು ಹೋದಾಗ ಮತ್ತೊಬ್ಬ ವ್ಯಕ್ತಿ ಬಂದು ಹೇಳಿದ, ಸ್ವಾಮಿ, ನನಗೆ ತುಂಬಾ ದಾಹವಾಗಿದೆ, ಸ್ವಲ್ಪ ನೀರು ಕೊಡಿ ಅಂತ. ರಂತಿ ದೇವನು ತನ್ನ ಬಳಿ ಉಳಿದಿದ್ದ ಕೊನೆಯ ನೀರನ್ನು ಕೂಡ ಅವನಿಗೆ ಕೊಟ್ಟುಬಿಟ್ಟ. ಆ ಕ್ಷಣ ಪರಮಾತ್ಮ ಪ್ರತ್ಯಕ್ಷನಾಗಿ, ನಿನಗೆ ಏನು ಬೇಕು ಅಂತ ಕೇಳಿದಾಗ ರಂತಿ ದೇವನು ಹೇಳಿದಂತ ಮಾತು ಅದು, ಪ್ರತಿಯೊಂದು ಜೀವಿಯ ದೇಹದಲ್ಲಿದ್ದು ಅವರ ದುಃಖವನ್ನ ನಾನು ಅನುಭವಿಸಬೇಕು ಅಂತ. ಅಂದ್ರೆ ನಿಜವಾದ ಭಕ್ತಿ ದೇವರನ್ನು ದೇವಸ್ಥಾನದಲ್ಲಿ ಮಾತ್ರ ನೋಡುವುದಲ್ಲ, ಹಸಿದ ಜೀವಿಯಲ್ಲಿ ದೇವರನ್ನ ಕಾಣುವುದು ಕೂಡ ಭಕ್ತಿಯೇ. ಈ ಅಧಿಕ ಮಾಸದಲ್ಲಿ ನಮ್ಮಲ್ಲಿ ಏನಿದೆಯೋ ಅದನ್ನು ಹಂಚಿಕೊಳ್ಳೋಣ. ಒಂದು ತುತ್ತು ಅನ್ನ, ಒಂದು ಗ್ಲಾಸ್ ನೀರು, ಒಂದು ಸಣ್ಣ ಸಹಾಯ ಕೂಡ ಪರಮಾತ್ಮನಿಗೆ ಪ್ರಿಯವಾಗ್ತದೆ.